ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ಬ್ರಹ್ಮಕಲಶೋತ್ಸವ ವಿಷಯದಲ್ಲಿ ದೇವಾಲಯದ ಭೂ ಪರಿಗ್ರಹದಿಂದ ಮೊದಲುಗೊಂಡು ಕವಾಟೋದ್ಘಾಟನೆಯ ತನಕ ಇರುವಂತೆ ಎಲ್ಲ ವಿಚಾರಗಳನ್ನು ಗಮನಿಸಿಯಾಗಿದೆ. ಇವತ್ತು ಕೊನೆಯ ದಿವಸ ಕವಾಟೋದ್ಘಾಟನೆಯ ನಂತರ ನಡೆಯತಕ್ಕಂತಹ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳನ್ನು ಉಲ್ಲೇಖಿಸುತ್ತಿದ್ದೇವೆ. ಬ್ರಹ್ಮಕಲಶ ದಿವಸ ಕವಾಟೋದ್ಘಾಟನೆಯಾಗಿ ದೇವರಿಗೆ ಬೇಕಾದಷ್ಟು ಸಿಯಾಳ ಹಾಲು ಎಲ್ಲ ಅಭಿಷೇಕ ಆದ ನಂತರ ಪಂಚವಿಂಶತಿ ದ್ರವ್ಯಗಳಿಂದ ಬ್ರಹ್ಮಕಲಶೋತ್ಸವವನ್ನು ಆಚರಿಸಿಕೊಳ್ಳುವಂಥದ್ದು ಸಾಧಾರಣವಾಗಿ ನಡೆದು ಬರುವಂತಹ ಸಂಪ್ರದಾಯ. ನಾವು ದೇವಾಲಯದಲ್ಲಿ ಬ್ರಹ್ಮಕಲಶ ಪೂಜೆ ಆಗಿರುವಲ್ಲಿ ಗಮನಿಸಿದರೆ ಗೊತ್ತಾಗ್ತದೆ. ಆ ಮಂಡಲವನ್ನು ಕಾಣುವಾಗ ಅದರಲ್ಲಿ 25 ಪ್ರತ್ಯೇಕವಾಗಿರುವಂತಹ ಖಂಡಗಳಿರ್ತದೆ. ಪ್ರಧಾನವಾಗಿರುವಂತಹ ಬ್ರಹ್ಮಕಲಶ ಒಂದಾಗಿದ್ದರೆ ಅದರ ಹೊರಗಡೆ 24 ದ್ರವ್ಯ ಕಲಶಗಳಿರ್ತದೆ. ಅದು ಪ್ರತ್ಯೇಕವಾಗಿ ಖಂಡವಾಗಿ ನಮಗೆ ಗೋಚರಿಸುತ್ತದೆ. ಒಂದೊಂದು ಕಲಶದ ಆ ಖಂಡಗಳು ಪ್ರತ್ಯೇಕವಾಗಿ ಬೀಚಿ ರೇಖೆಗಳ ಮಧ್ಯದಲ್ಲಿ ಅದು ಜೋಡಿಸಲ್ಪಟ್ಟಿರುತ್ತದೆ. ಅದನ್ನು ಬ್ರಹ್ಮ ಆದ ನಂತರ ಇರುವಂತಹ ಎರಡನೇ ಪದರವನ್ನ ದೈವಿಕವಾಗಿರುವಂತಹ ಪದರ ಅಂತ ಹೇಳ್ತೇವೆ. ಮೂರನೆಯ ಪದರ ಅದನ್ನು ಮಾನುಷಿಕವಾಗಿರುವಂತಹ ಪದರ ಅಂತ ಹೇಳ್ತೇವೆ. ಆ ದೈವಿಕವಾಗಿರುವಂತಹ ಪದರ ಆಗಲಿ ಮಾನುಷಿಕವಾಗಿರುವಂತಹ ಪದರ ಆಗಿರಲಿ, ಅಲ್ಲಿ ದಿಕ್ಕು ಮತ್ತು ಕೋಣುಗಳಲ್ಲಿ ಕಲಶಗಳ ಪ್ರತಿಷ್ಠಾಪನೆ ಆಗಿರುತ್ತದೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿರುವಂತಹ 4 ಕಲಶಗಳು ದಿಕ್ಕಿನ ಕಲಶಗಳು. ಅದೇ ರೀತಿ ಕೋಣು ಅಂತ ಹೇಳಿದ್ರೆ ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯದಲ್ಲಿ ಜೋಡಿಸಲ್ಪಟ್ಟಿರುವಂತಹ ಕಲಶಗಳು ಕೋಣು ಕಲಶಗಳು. ಈ ದೈವಿಕವಾಗಿರುವಂತಹ ಪದರದಲ್ಲಿ ಆ ರೀತಿಯ 8 ಕಲಶಗಳು ಜೋಡಿಸಲ್ಪಟ್ಟಿರುತ್ತವೆ. ಅದಕ್ಕಿಂತ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಮಾನುಷಿಕವಾಗಿರುವಂತಹ ಪದರದಲ್ಲಿ ದಿಕ್ಕು, ಕೋಣು ಮತ್ತು ಅಂತರ್ಗತ ಅಂತ ಹೇಳುವಂತಹ ಕಲಶಗಳು ಬರ್ತವೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿರುವಂತಹ ದಿಕ್ಕಿನ ಕಲಶಗಳು 4. ಅದೇ ರೀತಿ ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯ ಎಂಬ 4 ಕಲಶಗಳು. ಹೀಗೆ ಒಟ್ಟು 8 ಕಲಶಗಳಾಯಿತು. ಪೂರ್ವ ಮತ್ತು ಆಗ್ನೇಯದ ಮಧ್ಯೆ ಇರುವಂತಹ ಅಂತರ್ಗತ ಕಲಶ ಅದನ್ನು ಬೃಷಾದಿ ಅಂತ ನಾವು ಹೇಳ್ತೇವೆ. ಹಾಗೆ ಅದು ಒಟ್ಟು 8 ಕಲಶಗಳಿರ್ತದೆ. ಆಗ ಮಧ್ಯದಲ್ಲಿರುವಂತಹ ಬ್ರಹ್ಮಕಲಶ, ದೈವಿಕದಲ್ಲಿರುವಂತಹ 8 ಕಲಶ, ಅಲ್ಲಿಗೆ 9 ಆಗುತ್ತದೆ. ಅದೇ ರೀತಿ ಹೊರಗಡೆ ಮಾನುಷದಲ್ಲಿರುವಂತಹ 4 ದಿಕ್ಕಿನಲ್ಲಿರುವಂತಹ ಕಲಶಗಳು 13 ಆಯಿತು. ಅದೇ ರೀತಿ ಕೋಣುಗಳಲ್ಲಿ 4 ಕೋಣುಗಳಲ್ಲಿರುವಂತಹ ಕಲಶಗಳು ಸೇರುವಾಗ 17 ಆಯಿತು. ಮತ್ತು ಈ ಅಂತರ್ಗತವಾಗಿರುವಂತಹ 8 ಕಲಶಗಳು ಸೇರುವಾಗ 25 ಆಯಿತು. ಹೀಗೆ ಪಂಚವಿಂಶತಿ ದ್ರವ್ಯ ಅಂತ ಹೇಳಿದ್ರೆ 25 ದ್ರವ್ಯ ಕಲಶಗಳು ಪೂಜಿಸಲ್ಪಟ್ಟಿರುವಂತಹ ಪ್ರಕ್ರಿಯೆಯಲ್ಲಿ ನಾವು ಪಂಚವಿಂಶತಿ ಅಂತ ಹೇಳ್ತೇವೆ. ಅದಕ್ಕೆ ಪ್ರತ್ಯೇಕವಾಗಿರುವಂತಹ ದ್ರವ್ಯಗಳಿವೆ. ಒಂದೊಂದು ದೇವರಿಗೂ ಕೂಡ ದ್ರವ್ಯಗಳು ಬದಲಾಗ್ತದೆ. ಬ್ರಹ್ಮಕಲಶಕ್ಕೆ ಸೇರಿಸಬೇಕಾದ ದ್ರವ್ಯ ಯಾವುದು, ಬಾಕಿ ಇರುವಂತಹ ಖಂಡ ಬ್ರಹ್ಮನಲ್ಲಿ ಸೇರಿಸಬೇಕಾದಂತಹ ದ್ರವ್ಯಗಳು ಯಾವುದು, ಪಾದ್ಯ, ಅರ್ಘ್ಯ, ಆಚಾಮ, ಲೋಹ, ಔಷಧ, ಮಾಪನ ದ್ರವ್ಯಗಳು, ಈ ರೀತಿ ಬೇರೆ ಬೇರೆ ದ್ರವ್ಯಗಳು ಬರ್ತವೆ. ಈ ಎಲ್ಲ ದ್ರವ್ಯಗಳನ್ನ ಜೋಡಿಸಿರ್ಬೇಕು. ಆ ದ್ರವ್ಯಗಳಿಗೆ ಪ್ರತ್ಯೇಕವಾಗಿರುವಂತಹ ಮಂತ್ರವೂ ಇದೆ. ಆ ದ್ರವ್ಯ ಕಲಶವನ್ನು ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ವೇದಾದಿಯಿಂದ ಆರಿಸಲ್ಪಟ್ಟಂತ ಪ್ರತ್ಯೇಕವಾಗಿರುವಂತಹ ಸೂಕ್ತಗಳನ್ನು ಕೂಡ ನಾವು ಅಲ್ಲಿ ಹೇಳಿಯೇ ಅಭಿಷೇಕವನ್ನು ಮಾಡಬೇಕು. ವಿಧಿ ಪ್ರಕಾರ ನಾವು ಮಾಡುವುದಿದ್ರೆ 25 ಬ್ರಹ್ಮರನ್ನ ನಾವು ಅಭಿಷೇಕ ಮಾಡಬೇಕು ಅಂತಾದ್ರೆ ದೇವರಿಗೆ ಸೂಕ್ಷ್ಮ ರೂಪದಲ್ಲಿ 25 ಪೂಜೆ ಆಗಬೇಕು. ಜಲ, ಗಂಧ, ಧೂಪ, ದೀಪ, ಜಲ, ನೈವೇದ್ಯ, ಈ ರೀತಿಯ ಆ ಪ್ರಕ್ರಿಯೆಗಳು ನಡೀಬೇಕು. ಬ್ರಹ್ಮಕಲಶದಲ್ಲಿ ಸಾಧಾರಣ ಒಂದು ಖಂಡ ಬ್ರಹ್ಮನನ್ನು ಅಭಿಷೇಕ ಮಾಡಿ ಅದರ ಸುತ್ತ ಪೂಜಿಸಲ್ಪಟ್ಟಿರುವಂತಹ ಪರಿಕಲಶಗಳ ಅಭಿಷೇಕ ಆದ ನಂತರ ಆಚಾರ್ಯರು ಅಲ್ಲಿ ಪ್ರತ್ಯೇಕವಾಗಿರುವಂತಹ ನೈವೇದ್ಯವನ್ನು ಮಾಡುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ ಬ್ರಹ್ಮಕಲಶದ ಸಂದರ್ಭದಲ್ಲಿ. ಹೀಗೆ ಈ 25 ದ್ರವ್ಯ ಕಲಶಗಳನ್ನು ಕೂಡ ಅಭಿಷೇಕ ಮಾಡಿ ಆದ ನಂತರ ಅಲ್ಲಿ ದೇವರಿಗೆ ಅಲಂಕಾರ ಮಾಡಿ ಆವತ್ತು ವಿಶೇಷವಾಗಿರುವಂತಹ ಪೂಜೆ ನಡೆಯುತ್ತದೆ. ಪೂಜೆ ಆದ ನಂತರ ಈ ಅಭಿಷೇಕ ಮಾಡಿರತಕ್ಕಂಥ ಶೇಷ ಜಲ, ಅಂದರೆ ನಾವು ಕಲಶಾಭಿಷೇಕ ಮಾಡುವಂತ ಸಂದರ್ಭದಲ್ಲಿ
ಸಂಗ್ರಹಿಸಿಟ್ಟಿರುವಂಥ ಯಾವ ಕಲಶ ಜಲ ಇದೆಯೋ ಆ ಕಲಶ ಜಲವನ್ನು ನಾವು ಪ್ರೋಕ್ಷಣೆಯನ್ನು ಮಾಡಬೇಕು. ಅದು ದೇವಾಲಯದಲ್ಲಿರುವಂಥ ದಿಕ್ಪಾಲಕ ಸಹಿತವಾಗಿರುವಂಥ ಎಲ್ಲ ಪರಿಧಿಗಳಿಗೂ ಪ್ರೋಕ್ಷಣೆ ಆಗಬೇಕು. ಜೊತೆಯಲ್ಲಿ ಈ ದೈವಿಕವಾಗಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಭಕ್ತಾದಿಗಳಿಗೂ ಕೂಡ ಪ್ರೋಕ್ಷಣೆಯನ್ನು ಮಾಡುವಂಥ ಸಂಪ್ರದಾಯ ಇದೆ. ಅದು ಮಧ್ಯಾಹ್ನದ ಪೂಜೆ ಆದ ನಂತರ ಆಚಾರ್ಯರು ಎಲ್ಲ ಕಡೆ ಕೂಡ ಪ್ರೋಕ್ಷಣೆಯನ್ನು ಮಾಡುತ್ತಾರೆ. ಅದಕ್ಕೆ ಅವಸರದ ಪ್ರೋಕ್ಷಣ ಅಂತ ಹೇಳುವಂಥ ಒಂದು ಹೆಸರು ಕೂಡ ಇದೆ. ಈ ರೀತಿ ಅವಸರದ ಪ್ರೋಕ್ಷಣ ಆದ ನಂತರ ಆವತ್ತು ಯಾವಾಗ ನಾವು ಆಚಾರ್ಯವರನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ಷೇತ್ರೇಶರು, ಆ ಕ್ಷೇತ್ರದ ಯಜಮಾನರು ಆಚಾರ್ಯರ ಹತ್ರ ಇಲ್ಲಿ ಆಗತಕ್ಕಂಥ ಎಲ್ಲ ಶಾಸ್ತ್ರೀಯವಾಗಿರುವಂಥ ಪ್ರಕ್ರಿಯೆಗಳನ್ನು ಅವಲಂಬಿಸಿಕೊಂಡು ಕೊನೆಯಲ್ಲಿ ಅದೆಲ್ಲವನ್ನು ಕೂಡ ನಮಗೆ ಒದಗಿಸಿಕೊಡ್ಲಿಕ್ಕೋಸ್ಕರವಾಗಿ ತಾವು ಅನುಗ್ರಹ ಮಂತ್ರಾಕ್ಷತೆಯ ರೂಪದಲ್ಲಿ ಅದನ್ನು ನಮಗೆ ಒದಗಿಸಿಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಆ ಪ್ರಾರ್ಥನೆಯ ಭಾಗವಾಗಿ ಆವತ್ತು ಆಚಾರ್ಯರಿಗೂ ಆಚಾರ್ಯ ಪರಿವಾರಕ್ಕೂ ವೇದ ಪಠಣ ಮಾಡಿರುವವರಿಗೆ ಎಲ್ಲರಿಗೂ ಕೂಡ ಕ್ಷೇತ್ರದ ಯಜಮಾನರು ತನ್ನಿಂದ ಸಾಧ್ಯವಾಗುವ ರೀತಿಯಲ್ಲಿ ಇರುವಂಥ ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿದ ನಂತರ ಅಲ್ಲಿಂದ ಆ ಬ್ರಹ್ಮ ಸದಸ್ಯರಿಂದ ಪ್ರತಿವಚನವನ್ನು ಸ್ವೀಕರಿಸಿಕೊಳ್ಳಬೇಕು. ಮಂತ್ರಾಕ್ಷತೆಯ ಕಾಲದಲ್ಲಿ ವೇದದಲ್ಲಿ ಸೂಚಿಸಲ್ಪಟ್ಟಂಥ ವಿಶೇಷವಾಗಿರುವಂಥ ಮಂತ್ರಗಳಿಂದ ಆಚಾರ್ಯರು ಸಹಿತವಾಗಿರುವಂತಹ ಸದಸ್ಯರು ಅವರೆಲ್ಲರೂ ಕೂಡ ಈ ಯಜಮಾನರನ್ನು ಆ ಊರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಆಶೀರ್ವಚನವನ್ನು ನೀಡುತ್ತಾರೆ. ಆ ಆಶೀರ್ವಚನವನ್ನು ನೀಡಿದ ನಂತರ ಮಂತ್ರಾಕ್ಷತೆ ಅಂತ ಹೇಳುವ ಪ್ರಕ್ರಿಯೆ ನಡೀತದೆ. ಅದು ಮಂತ್ರಾಕ್ಷತೆ ಅನ್ನೋದು ಬಹಳ ಸುಲಭದಲ್ಲಿ ಅರ್ಥ ಆಗ್ತಿದೆ. ಅಕ್ಷತೆ ಅಂದರೆ ನಾವು ಸಾಧಾರಣ ಅಕ್ಕಿಯನ್ನ ಅಕ್ಷತ ಅಂತ ಕರೀತೇವೆ. ಅದು ಮಂತ್ರಪೂರಿತವಾಗುವ ಮಂತ್ರಾಕ್ಷತೆ ಆಗ್ತದೆ. ಆಗ ಮಂತ್ರಾಕ್ಷತೆಯ ಕಾಲದಲ್ಲಿ ಎಲ್ಲ ಆಚಾರ್ಯರು ಸಹಿತವಾಗಿರುವಂತಹ ವೇದ ವಿದ್ವಾಂಸರು ಋತ್ವಿಜರೆಲ್ಲರೂ ಅದರ ಕೈಯಲ್ಲಿ ಹಿಡಿದುಕೊಂಡು ಆ ಮಂತ್ರಾಕ್ಷತೆಗೆ ಉಲ್ಲೇಖಿಸಲ್ಪಟ್ಟಂಥ ಮಂತ್ರವನ್ನು ಘೋಷಿಸಿ ಅದನ್ನು ಪಠಿಸಿ ನಂತರ ಪುನಃ ಆ ಅಕ್ಷತೆಯ ಪಾತ್ರಕ್ಕೆ ಅದನ್ನು ಹಾಕಿದ ಕೂಡಲೇ ಅದು ಮಂತ್ರಾಕ್ಷತೆ ಆಗ್ತದೆ. ದೇವಾಲಯದಲ್ಲಿ ಸಾಧಾರಣ ಸಂಪ್ರದಾಯ ಇದೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ನಾವು ಯಾವುದಾದರೂ ಸನ್ಯಾಸಿ ಶ್ರೇಷ್ಠರನ್ನು ಭೇಟಿ ಮಾಡಿದರೆ ಆ ಭೇಟಿಯಾದ ನಂತರ ಅವರ ಕೈಯಿಂದ ಮಂತ್ರಾಕ್ಷತೆಯನ್ನು ಪಡ್ಕೊಳ್ತೇವೆ. ಅದೇ ರೀತಿ ಈ ಮಂಗಲಾಚರಣೆಯ ಸಂದರ್ಭದಲ್ಲಿ ತಂತ್ರಿಗಳ ಮುಖಾಂತರ ಎಲ್ಲರೂ ಕೂಡ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳುವಂಥದ್ದೇ ಈ ಮಂತ್ರಾಕ್ಷತೆ ಎಂಬ ಪ್ರಕ್ರಿಯೆ. ಅಲ್ಲಿಗೆ ಬ್ರಹ್ಮಕಲಶದ ಒಂದು ಅಂಗ ಪರಿಪೂರ್ಣವಾಗಿ ಮುಕ್ತಾಯವಾಗ್ತದೆ. ಆದರೆ ಒಂದು ದೇವಾಲಯದಲ್ಲಿ ಬ್ರಹ್ಮಕಲಶ ಪ್ರಾರಂಭ ಆಗಿ ಆಗತಕ್ಕಂಥ ಎಲ್ಲ ಶಾಸ್ತ್ರೀಯವಾಗಿರುವಂಥ ಪ್ರಕ್ರಿಯೆಗಳಾದ ನಂತರ ಅದಕ್ಕೆ ಪರಿಪೂರ್ಣತೆ ಬರಬೇಕು ಅಂತಾದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳುವ ವಚನ ಇದೆ. ಹಾಗಿರುವ ಕಾರಣ ಅಲ್ಲಿ ಪರಿಪೂರ್ಣತೆ ಬರಬೇಕು ಅಂತಾದ್ರೆ ಪ್ರತಿಷ್ಠಾ ಸ್ತಪನಾಂತ್ಯ ನಂತರ ಎಂಬ ವಚನದ ಹಾಗೆ ಪ್ರತಿಷ್ಠೆಯಾಗಿ ಬ್ರಹ್ಮಕಲಶ ಆದ ನಂತರ ಆ ದೇವರಿಗೆ ವಿಶೇಷವಾಗಿರುವಂಥ ಉತ್ಸವ ನಡೀಬೇಕು. ಅದು ಒಂದು ವೇಳೆ ಆ ಮಧ್ಯಾಹ್ನದ ಪೂಜೆ ಕಳೆದ ಕೂಡಲೇ ಕೂಡ ಮಾಡುವ ಸಂಪ್ರದಾಯ ಇದೆ. ಸಾಧಾರಣ ಆ ಸಮಯದಲ್ಲಿ ಒತ್ತಡ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಆವತ್ತು ಸಂಧ್ಯಾ ಕಾಲದಲ್ಲಿ ದೇವರಿಗೆ ಆ ವಿಶೇಷವಾಗಿರುವಂಥ ಉತ್ಸವವನ್ನು ಆಚರಿಸಿಕೊಂಡು ಬರುವಂಥ ಸಂಪ್ರದಾಯ ಇದೆ. ಅಲ್ಲಿ ದೇವರ ಬಲಿಬಿಂಬಕ್ಕೆ ಯೋಗ್ಯವಾಗಿರುವಂಥ ಪುಷ್ಪ ಕನ್ನಡಿ, ನಾವು ಯಾವುದನ್ನು ಪ್ರಭಾವಲಯ ಸಹಿತವಾಗಿರುವಂಥ ಅಲಂಕಾರ ಮಾಡ್ತೇವೋ ಆ ಅಲಂಕಾರ ಸಹಿತ ಬೇಕಾದಷ್ಟು ಪುಷ್ಪಾದಿಗಳಿಂದ ಸ್ವರ್ಣಮಾಲಾದಿಗಳಿಂದ ಅಲಂಕರಿಸಲ್ಪಟ್ಟಂತ ಆ ದೇವರ ಬಿಂಬವನ್ನು ಪಾಣಿಯ ಮುಖಾಂತರ ಅದನ್ನ ಬ್ರಹ್ಮವಾಹಕರು ಅಂತ ಹೇಳುವವರಿದ್ದಾರೆ, ದೇವರನ್ನು ಹೊರುವವರು, ಅವರು ಆ ಬಿಂಬ ಸಹಿತವಾಗಿ ಹೊರಗೆ ಬರಬೇಕು. ಅದೇ ಸಂದರ್ಭದಲ್ಲಿ ತಂತ್ರಿಗಳು ಸಂಪ್ರದಾಯ ಪ್ರಕಾರ ಶಿವೇಲಿ, ಶ್ರೀಭೂತ ಬಲಿ, ಉತ್ಸವ ಬಲಿ ಅಂತೇಳಿ ಬೇರೆ ಬೇರೆ ಬಲಿಗಳ ಸಂಪ್ರದಾಯ ಇದೆ. ಈ ಸಂಪ್ರದಾಯವನ್ನು ಆಚಾರ್ಯರು ತೀರ್ಮಾನ ಮಾಡಿಕೊಳ್ತಾರೆ. ಆ ತೀರ್ಮಾನ ಮಾಡಿದ ಪ್ರಕಾರ ತಂತ್ರಿಗಳು ಎಲ್ಲ ಆ ಗಣಗಳಿಗೂ ಕೂಡ ಬಲಿಯನ್ನ ಕೊಡುವುದರ ಜೊತೆಯಲ್ಲಿ ಈ ಬ್ರಹ್ಮವಾಹಕರು ಆ ದೇವರ ಬಿಂಬವನ್ನ ಎತ್ತಿಕೊಂಡು ಬರುತ್ತಾರೆ. ಹಾಗೆ ಒಳಗಡೆಯೂ ಹೊರಗಡೆಯೂ ಆ ಶ್ರೀಭೂತ ಬಲಿಯ ಕ್ರಮ ಆದ ನಂತರ ಎಲ್ಲ ಕ್ಷೇತ್ರದಲ್ಲಿ ಇರುವಂತಹ ವಿಶೇಷವಾಗಿರುವಂತಹ ವಾದ್ಯಗಳು, ದೇವಾಲಯದಲ್ಲಿ ಉತ್ಸವ ಆಗುವಂತಹ ಸಂದರ್ಭದಲ್ಲಿ ಪ್ರಧಾನವಾಗಿ ಉಡುಗೆ ಮತ್ತು ಚೆಂಡೆ ಮತ್ತು ವಾದ್ಯ ಇದು ಮೂರು ಕೂಡ ಆಗಬೇಕು ಅಂತ ಹೇಳುವಂತಹ ಸಂಪ್ರದಾಯ ನಮ್ಮ
ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಅದೇ ರೀತಿ ಪ್ರದೇಶಗಳು ದಾಟಿದ ರೀತಿಯಲ್ಲಿ ಅದರಲ್ಲಿ ಬದಲಾವಣೆಗಳಾಗ್ತದೆ. ಈಗ ನಾವು ನೀಲೇಶ್ವರದ ತಳಿನೊಪ್ಪಲೆಯಿಂದ ಆಚೆ ಹೋದರೆ ಅಲ್ಲಿ ಮರ ಇಲ್ಲದೆ ದೇವರು ಹೊರಗೆ ಇಳಿಯುವಂತ ಸಂಪ್ರದಾಯ ಇಲ್ಲ. ದೇವರ ಉತ್ಸವ ಆಗಬೇಕು ಅಂತಾದ್ರೆ ಅಲ್ಲಿ ಪಂಚವಾದ್ಯ ಆಗಲೇಬೇಕು. ಇದು ಆಯಾಯ ಪ್ರದೇಶದಲ್ಲಿ ಇರತಕ್ಕಂಥ ನಿಯಮಗಳಿಗೆ ಅನುಸಾರವಾಗಿ ಈ ಎಲ್ಲ ವ್ಯವಸ್ಥೆಗಳಾಗ್ತದೆ. ಅಂತೂ ಆ ದೇವರಿಗೆ ಸಲ್ಲತಕ್ಕಂಥ ವಿಶೇಷವಾಗಿ ಇರತಕ್ಕಂಥ ವಾದ್ಯಗಳ ಸಹಿತ ಇರುವಂತ ಉತ್ಸವವು ಕೂಡ ನಡೆದಲ್ಲಿಗೆ ಆ ಬ್ರಹ್ಮಕಲಶದ ಪ್ರಕ್ರಿಯೆ ಪೂರ್ಣ ಆಗ್ತದೆ. ನಾವು ಖನನಾದಿ ಸಪ್ತಶುದ್ಧಿಯಿಂದ ಪ್ರಾರಂಭಗೊಂಡಿರುವಂತಹ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳು ಅಲ್ಲಿ ಮತ್ತೆ ಆ ಉತ್ಸವ ಆದಲ್ಲಿಗೆ ಅದು ಪೂರ್ತಿಯಾಗ್ತದೆ. ಈ ಪೂರ್ತಿಯಾದ ನಂತರ ಒಂದು ದೇವಾಲಯದಲ್ಲಿ ನಾವು ಪ್ರತಿಷ್ಠಾ ಕಾಲಘಟ್ಟದಲ್ಲಿ ಲೇಪನ ಮಾಡಿರುವಂತಹ ಅಷ್ಟಬಂಧ, ಶಾಸ್ತ್ರೀಯ ವಿಧಿ ಪ್ರಕಾರ ತಯಾರಿಸಿರುವಂತಹ ಅಷ್ಟಬಂಧ ಆಗಿದ್ರೆ ಅದನ್ನ 48 ದಿವಸಗಳ ಕಾಲ ನಾವು ಶಂಖದ ಹುಡಿಯನ್ನ ಹಾಕಿ ಪಲ್ಲೆಕಾಯಿಂದ ಅದನ್ನು ತಿಕ್ಕಬೇಕು. ಆ ತಿಕ್ಕಿಯೇ ಗಟ್ಟಿ ಮಾಡುವಂತ ವ್ಯವಸ್ಥೆ ಇದೆ. ಆದರೆ ಇವತ್ತು ಕಾಲಸ್ಥಿತಿ ಬದಲಾಗಿದೆ. ಆ ಬದಲಾಗಿರುವ ಕಾರಣ ಅದನ್ನ ಸರಿಯಾಗಿ ಪಾಲಿಸಿಕೊಂಡು ಬರಲಿಕ್ಕಿಲ್ಲ ಆಗುವುದಿಲ್ಲ ಎಂಬ ರೀತಿಯಲ್ಲಿ ಬಿಸಿ ಮಾಡಿ ಪಾಣಿಪೀಠಕ್ಕೆ ಅಷ್ಟಬಂಧವನ್ನು ಹಾಕುವಂತ ಸಂಪ್ರದಾಯಗಳು ಹೆಚ್ಚಿನ ಕಡೆ ಕಾಣ್ತಾ ಇದೆ. ಅದು ಶಾಸ್ತ್ರೀಯ ಅಂತ ಕೇಳಿದರೆ ಕೆಲವರು ಹೇಳ್ತಾರೆ ದೇವರ ಆ ಪೀಠಕ್ಕೆ ಬಿಸಿ ಮಾಡಿ ಇಡುವುದೆಷ್ಟು ಸರಿ ಅಂತ. ಅಂತೂ ಕಾಲ ಬದಲಿದ ರೀತಿಯಲ್ಲಿ ಈ ಯೋಗ್ಯವಾಗಿರುವಂತ ಆ ಕೇರಳ ಕ್ರಮದಲ್ಲಿ ತಯಾರಿಸಿರುವಂತ ಅಷ್ಟಬಂಧ ಅದು ಗಟ್ಟಿಯಾಗಬೇಕು ಅಂತಾದ್ರೆ 48 ದಿವಸಗಳ ಕಾಲ ಈ ಶಂಖದೋಡಿಯು ಪಲ್ಲೆಕಾಯಿ, ಶಂಖದೋಡಿಯನ್ನು ಹಾಕಿ ಪಲ್ಲೆಕಾಯಿ ಹಾಕಿ ತಿಕ್ಕಬೇಕು. ಆ ಸಂದರ್ಭದಲ್ಲಿ ಅಭಿಷೇಕಗಳು ನಡೀಬಾರದು, ತುಳಸಿ ಆ ಅಷ್ಟಬಂಧದ ಮೇಲೆ ಬೀಳಬಾರದು. ಈ ಎಲ್ಲ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳಿಂದಲಾಗಿ ಅದನ್ನು ಸರಿಯಾಗಿ ಕಾಪಾಡಿಕೊಂಡು ಬರಲಿಕ್ಕೆ ಆಗದೇ ಇರುವ ಕಾರಣ ಹೇಗೆ ಬಿಸಿ ಮಾಡಿ ಅಷ್ಟಬಂಧವನ್ನು ಎಳೆಯುವಂತ ಸಂಪ್ರದಾಯ ಇದೆ. ಆದರೆ ಏನಿದ್ರು ಕೂಡ 48ನೇ ದಿವಸ ದೃಢ ಅಂತ ಹೇಳಿದ್ರೆ 48 ಅಂತ ಅರ್ಥ, 48 ಸಂಖ್ಯೆ. ಆ 48ನೇ ದಿವಸ ದೇವರಿಗೆ ದೃಢ ಕಲಶವನ್ನ ಮಾಡಿ ಅದರ ನಂತರ ಆ ದೇವಾಲಯದಲ್ಲಿ ಮತ್ತೆ ನಿತ್ಯ ಅಭಿಷೇಕಾದಿಗಳು, ನಿತ್ಯ ಸೇವಾದಿಗಳು, ಬಾಕಿ ಇರುವಂತಹ ಪರ್ವಕಾಲದಲ್ಲಿರುವಂತಹ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳು ಇದೆಲ್ಲವನ್ನು ಕೂಡ ಅವಲಂಬಿಸಿಕೊಳ್ಬೇಕು. 48 ದಿವಸದವರೆಗೆ ಕೇವಲ 3 ಹೊತ್ತು ಪೂಜೆ ಇದ್ದಲ್ಲಿ 3 ಹೊತ್ತು ಪೂಜೆ ನಡೀತದೆ, 2 ಹೊತ್ತು ಪೂಜೆ ಇದ್ದಲ್ಲಿ 2 ಹೊತ್ತು ಪೂಜೆ ನಡೀತದೆ, ಒಂದೇ ಹೊತ್ತು ಪೂಜೆ ಆಗಿದ್ರೆ 1 ಹೊತ್ತಿನ ಪೂಜೆ ಮಾತ್ರ ನಡೀತದೆ. ಆ ಸಂದರ್ಭದಲ್ಲಿ ದೇವರ ಬಿಂಬಕ್ಕೆ ಅಭಿಷೇಕಾದಿಗಳನ್ನ ಮಾಡಲಿಕ್ಕಿಲ್ಲ. ಉತ್ಸವ ಬಿಂಬ ಇದ್ದಲ್ಲಿ ಆ ಉತ್ಸವ ಬಿಂಬವನ್ನು ಕೆಳಗೆ ಬೇರೆ ಪ್ರತ್ಯೇಕವಾಗಿರುವಂತಹ ದಾರು ಪೀಠ, ಮರದ ಪೀಠದಲ್ಲಿ ಇರಿಸಿಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡುವಂತ ಸಂಪ್ರದಾಯ ಇದೆ. ಒಂದು ವೇಳೆ ಉತ್ಸವ ಬಿಂಬ ಇಲ್ಲದಿದ್ದರೆ ಆ ಅಭಿಷೇಕಗೋಸ್ಕರವಾಗಿ ಪ್ರತ್ಯೇಕವಾಗಿರುವಂತಹ ಒಂದು ಬಿಂಬ ದೇವಾಲಯದಲ್ಲಿ ಇರುತ್ತದೆ. ಆ ಬಿಂಬವನ್ನು ಇರಿಸಿಕೊಂಡು ಅಭಿಷೇಕಗಳನ್ನು ಮಾಡಿಕೊಂಡು ಬರಬೇಕು. 48ನೇ ದಿವಸ ಆ ದೃಢ ಕಲಶ ಆದ ನಂತರ ಎಲ್ಲ ಈ ಶಾಸ್ತ್ರೀಯವಾಗಿರುವಂತಹ ಯಾವ ಆಚರಣೆಗಳಿವೆಯೋ ಆ ಆಚರಣೆಗಳನ್ನ ಮುಂದುವರಿಸಿಕೊಂಡು ಬರುವಂತ ವ್ಯವಸ್ಥೆ ಆಗ್ತದೆ. ಒಟ್ಟು ನಾವು ಒಂದು ದೇವಾಲಯ ಅಂತ ಹೇಳುವಂತ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ನಾವು ಪ್ರಾರಂಭ ಮಾಡಬೇಕಾದ ಹೇಗೆ, ಆ ಪ್ರಾರಂಭ ಆದ ನಂತರ ದೇವಾಲಯ ನಿರ್ಮಾಣ ಆದ ನಂತರ ದೈವಿಕವಾಗಿರುವಂತಹ ಮೂರ್ತಿ ಪ್ರತಿಷ್ಠೆಗೆ ಪೂರಕವಾಗಿ ನಾವು ಅನುಸರಿಸಿಕೊಂಡು ಬರಬೇಕಾದಂತಹ ಶಾಸ್ತ್ರೀಯ ಪ್ರಕ್ರಿಯೆಗಳು ಯಾವುದು, ಅದು ಈಗ ಸಾಧಾರಣ ನಮ್ಮ ಈ ಪ್ರದೇಶದಲ್ಲಿ ನಡೆದುಕೊಂಡು ಬರುವಂತಹ ಸಂಪ್ರದಾಯಗಳು ಯಾವುದಿವೆಯೋ ಆ ಸಂಪ್ರದಾಯಗಳಿಗೆ ಪ್ರಕಾರವಾಗಿರುವಂತಹ ತಂತ್ರ ಸಮುಚ್ಚಯದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತಹ ವಿಷಯಗಳು. ಒಂದು ವೇಳೆ ತಂತ್ರ ಸಮುಚ್ಚಯದಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂತೆ ಈ ಕಾಲದಲ್ಲಿ ನಮಗೆ ಅನುಸರಿಸಿಕೊಂಡು ಬರಲಿಕ್ಕೆ ಕಷ್ಟ ಸಾಧ್ಯವಾದರೂ ಕೂಡ ಮೂಲ ಧರ್ಮಕ್ಕೆ ಅಪಚಾರವಾಗದ ರೀತಿಯಲ್ಲಿ ಶಾಸ್ತ್ರೀಯವಾಗಿರುವಂತಹ ಪರಂಪರೆಗಳು ಯಾವುದಿವೆಯೋ ಆ ಪರಂಪರೆಗಳನ್ನ ಎಲ್ಲವನ್ನೂ ಕೂಡ ಈ ಪ್ರದೇಶದಲ್ಲಿರುವಂತಹ ಹೆಚ್ಚಿನ ಆಚಾರ್ಯರು ಅನುಸರಿಸಿಕೊಂಡು ಬರುವಂತಹ ಸಂಪ್ರದಾಯಗಳು ಯಾವುದಿವೆಯೋ ಆ ಸಂಪ್ರದಾಯಗಳನ್ನ ಕ್ರೋಢೀಕರಿಸಿ ನಾವು ಒಂದು ದೇವಾಲಯ ನಿರ್ಮಾಣ ಹೇಗೆ, ಆ ದೇವಾಲಯ ನಿರ್ಮಾಣ ಆದ ನಂತರ ಆ ದೇವರ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಕ್ಕೆ ಆಗತಕ್ಕಂಥ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳು ಏನು ಎಂಬುದನ್ನ ತಮ್ಮ ಮುಂದೆ ನಾವು ಇಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಆದರೆ ಇದರಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿರಬಹುದು, ಅನೇಕ ಸಂಪ್ರದಾಯ ವ್ಯತ್ಯಾಸಗಳಿರಬಹುದು. ಒಂದೊಂದು ಪ್ರದೇಶದಲ್ಲಿ ಕೂಡ ಬೇರೆ ಬೇರೆ ಸಂಪ್ರದಾಯಗಳ ಆಚರಣೆಗಳಿರ್ತದೆ. ಕೇರಳದಲ್ಲಿ ಹೋದರೆ ಶುದ್ಧ ತಾಂತ್ರಿಕವಾಗಿರುವಂತಹ ಕ್ರಮದಲ್ಲಿ, ಎಲ್ಲಿವರೆಗೆ ಅಂದರೆ ವೇದ ಮಂತ್ರಗಳು ಕೂಡ ತಾಂತ್ರಿಕವಾಗಿರುವಂತ ಮತ್ತೆ ಕ್ರಮದಲ್ಲಿ ಅಲ್ಲಿ ವೇದ ಮಂತ್ರವನ್ನು ಕೂಡ ಪಠಣ ಮಾಡುವಂತ ಸಂಪ್ರದಾಯ ಕಾಣ್ತದೆ. ಆದರೆ ಸಾಧಾರಣ ನಮ್ಮ ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕೊಡಗು ಜಿಲ್ಲೆಗಳಿಗೆ ಬರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪ ಪರಿವರ್ತನೆಯನ್ನ ಮಾಡಿ ಇಲ್ಲಿಯೇ ಪ್ರಾದೇಶಿಕವಾಗಿರುವಂತಹ ಒಂದು ವ್ಯವಸ್ಥೆ ಸಾಧಾರಣ ಎಲ್ಲ ತಂತ್ರಿಗಳು ಕೂಡ. ಈಗ
ಕಾಸರಗೋಡು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ತಾಂತ್ರಿಕ ಪರಂಪರೆಯು ಕೂಡ ಸಾಧಾರಣ ಒಂದೇ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರುವಂಥದ್ದು ನಮಗೆ ಕಾಣ್ತಾ ಇದೆ. ಇನ್ನು ನಾವು ಕಾಸರಗೋಡು ಬಿಟ್ಟು ಉಡುಪಿ ಪ್ರದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಉಡುಪಿಯಲ್ಲಿ ತಾಂತ್ರಿಕವಾಗಿರುವಂತಹ ಪ್ರಕ್ರಿಯೆಗಳಿಗೆ ಆಧಾರವಾಗಿ ತಂತ್ರಸಾರವೋ ಅಥವಾ ಲಕ್ಷ್ಮಣ ಸಂಹಿತೆಯಂತ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟ ರೀತಿಯಲ್ಲಿ ಅಲ್ಲಿ ನಮ್ಮ ಶುದ್ಧ ಕೇರಳ ಕ್ರಮವನ್ನ ಬಿಟ್ಟು ಅಲ್ಲಿಯ ವೈದಿಕವಾಗಿರುವಂತಹ ಸಂಪ್ರದಾಯ ಏನಿದೆಯೋ ಆ ವೈದಿಕವಾಗಿರುವಂತಹ ಸಂಪ್ರದಾಯಕ್ಕೆ ಅನುಸಾರವಾಗಿರುವಂತಹ ಆಚರಣೆಗಳು ನಮಗೆ ಗೋಚರ ಆಗ್ತದೆ. ಮತ್ತು ನಾವು ಬಿಟ್ಟು ಉತ್ತರ ಕನ್ನಡಕ್ಕೆ ನಾವು ಗೋಕರ್ಣ ಮೊದಲಾದ ಎಡೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಈ ತಂತ್ರ ಸಮುಚ್ಚಯದಲ್ಲಿ ಉಲ್ಲೇಖಿಸಲ್ಪಟ್ಟಂತ ಎಲ್ಲ ತಾಂತ್ರಿಕವಾಗಿರುವಂತಹ ಪ್ರಕ್ರಿಯೆಗಳು ಕೂಡ ನಮಗೆ ಕಾಣ್ತದೆ, ಅದನ್ನು ಅನುಸರಿಸಿಕೊಂಡು ಬರ್ತಾರೆ. ಆದರೆ ಅದು ಅಲ್ಲಿಯದೇ ಆಗಿರುವಂತಹ ಸಂಪ್ರದಾಯದಲ್ಲಿ ಆಚರಿಸಿಕೊಂಡು ಬರುವಂತಹ ವ್ಯವಸ್ಥೆ ನಮಗೆ ಕಾಣ್ತದೆ. ಇನ್ನು ಮತ್ತು ನಾವು ಮತ್ತೆ ಚಿಕ್ಕಮಗಳೂರು, ಬ್ಯಾಂಗ್ಳೂರು ಆ ಭಾಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕಾಣುವಂತ ಸಂಪ್ರದಾಯ ಬೇರೆ ಇದೆ. ತಮಿಳುನಾಡಿನಲ್ಲಿ ಹೋದ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ತಾಂತ್ರಿಕವಾಗಿರುವಂತಹ ಪ್ರಕ್ರಿಯೆಗಳಿಗೆ ಪ್ರಾಶಸ್ತ್ಯ ಕಡಿಮೆ, ಅಲ್ಲಿ ವೈದಿಕವಾಗಿರುವಂತಹ ಪದ್ಧತಿಯಲ್ಲಿ ದೇವಾಲಯದ ಪ್ರತಿಷ್ಠೆ ಎಲ್ಲ ನಡೀತದೆ. ಈಗ ಒಂದೊಂದು ಪ್ರದೇಶದಲ್ಲಿ ಕೂಡ ಬೇರೆ ಬೇರೆ ಸಂಪ್ರದಾಯಗಳಿವೆ. ಆದರೆ ನಾವು ಅಭ್ಯಾಸ ಮಾಡಿರುವಂಥದ್ದು ಕೇರಳೀಯ ಸಂಪ್ರದಾಯದಲ್ಲಿ ತಂತ್ರ ಸಮುಚ್ಚಯದಲ್ಲಿ ಉಲ್ಲೇಖವಾಗಿರುವಂತಹ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಸಾಧಾರಣ ನಾನು ವೃತ್ತಿ ಮಾಡ್ತಾ ಇರುವಂತಹ ಪ್ರದೇಶ ಈ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಂತ್ರಿಕ ಪರಂಪರೆಯವರು ಅನುಸರಿಸಿಕೊಂಡು ಬರುವಂತಹ ಸಂಪ್ರದಾಯ ಏನಿದೆಯೋ ಆ ಸಂಪ್ರದಾಯವನ್ನ ತಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಇದರಲ್ಲಿ ಏನೇ ಮತ್ತೆ ಜಿಜ್ಞಾಸೆಗಳಿರಬಹುದು, ಅಭಿಪ್ರಾಯಗಳಿರಬಹುದು. ಈ ಅಸ್ತಿತ್ವ ಪ್ರತಿಷ್ಠಾನದವರು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಂಶಯಗಳಿದ್ರು, ಏನಾದರೂ ಪ್ರಶ್ನೆಗಳಿದ್ರು ಕೂಡ ಆ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ತಾವು ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನ ಅಭ್ಯಾಸ ಮಾಡಿ ನಮ್ಮ ಅನುಭವದ ಮಿತಿಯಲ್ಲಿ ಅದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ಕೊಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಬರ್ತೇವೆ. ಇಲ್ಲಿಗೆ ನಮ್ಮ ಈ ಪಯಣ ನಿಲ್ಲಬಾರದು. ಭವಿಷ್ಯತ್ತಿನಲ್ಲಿ ಇದು ಒಂದು ಸೂಕ್ಷ್ಮವಾಗಿ ಒಂದು ದೇವಾಲಯ ಅಂದ್ರೆ ಆ ದೇವಾಲಯದಲ್ಲಿ ಆಚರಿಸಿಕೊಂಡು ಬರತಕ್ಕಂಥ ಸಂಪ್ರದಾಯಗಳೇನು, ಅಲ್ಲಿ ಅನುಷ್ಠಾನಿಸಿಕೊಂಡು ಬರುವಂತಹ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳು ಯಾವುದು, ಧಾರ್ಮಿಕವಾಗಿರುವಂತಹ ಪ್ರಕ್ರಿಯೆಗಳು ಯಾವುದು, ಯಾತಕ್ಕೋಸ್ಕರವಾಗಿ ನಮಗೆ ಈ ದೇವರಲ್ಲಿ ಇದೇ ರೀತಿಯ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರಬೇಕೆಂಬ ವಿಚಾರದಲ್ಲಿ ಒಂದು ಸಮಾಜಕ್ಕೆ ಒಂದು ಸಣ್ಣ ಮಟ್ಟಿನ ಸಂದೇಶವನ್ನ ನೀಡಲಿಕ್ಕೆ ಮಾತ್ರ ಇದರಲ್ಲಿ ಅವಕಾಶ ಆಗಿದೆ. ಅಲ್ಲದಿದ್ದರೆ ಈ 12 ಎಪಿಸೋಡ್ನಲ್ಲಿ ನಮಗೆ ಒಂದು ದೇವಾಲಯದ ಶಿಲಾನ್ಯಾಸಕ್ಕಿಂತ ಮೊದಲುಗೊಂಡು ಈ ಬ್ರಹ್ಮಕಲಶದಲ್ಲಿ ಇರುವಂತಹ ಎಲ್ಲ ವಿಚಾರವನ್ನು ಕೂಡ ಬಹಳ ವಿಸ್ತೃತವಾಗಿ ಹೇಳಲಿಕ್ಕೆ ಇರುವಂತಹ ಅವಕಾಶ ಸಿಗುವುದಿಲ್ಲ. ನಮಗೆ ಒಂದು ಎಪಿಸೋಡ್ನಲ್ಲಿ ನಮಗೆ ಸಿಗುವಂಥದ್ದು ಕೇವಲ 20 ನಿಮಿಷದ ಅವಕಾಶ ಮಾತ್ರ. ಆ 20 ನಿಮಿಷದಲ್ಲಿ ನಮಗೆ ಒಂದು ವಿಚಾರದ ಬಗ್ಗೆ ಎಷ್ಟು ಮಂಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟನ್ನು ಮಾತ್ರ ಮಂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೇಕ್ಷಕರಲ್ಲಿ ಇನ್ನೂ ಕೂಡ ಇದರಲ್ಲಿ ಉತ್ಸಾಹ ಇದೆ ಅಂತಾದರೆ ಈ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳನ್ನು ತಿಳ್ಕೊಳ್ಳಬೇಕು. ಹಿಂದೂ ಧರ್ಮದ ತಾತ್ವಿಕವಾಗಿರುವಂತಹ ಸಿದ್ಧಾಂತ ಪರಂಪರೆಗಳೆಲ್ಲವೂ ಕೂಡ ಅದರದ್ದಾಗಿರುವಂತಹ ಮೂಲ ಅಧಿಷ್ಠಾನಗಳು ಯಾವುದಿವೆಯೋ ಆ ಮೂಲ ಅಧಿಷ್ಠಾನಗಳಲ್ಲಿ ನಾವು ದೈವಿಕತೆಯನ್ನು ಸೇರಿಕೊಳ್ಳಿಕ್ಕೆ, ಪಾರಮಾರ್ಥಿಕವಾಗಿರುವಂತಹ ತತ್ವವನ್ನ ಗ್ರಹಿಸಿಕೊಳ್ಳಿಕ್ಕೆ ಪೂರಕವಾಗಿರುವಂತಹ ಸಂದೇಶಗಳಿವೆ. ಅದು ನಾವು ಉಚ್ಚರಿಸುವಂತಹ ಮಂತ್ರಗಳಾಗಲಿ ಅಥವಾ ನಾವು ನಮ್ಮ ಕೈಯಲ್ಲಿ ಮಾಡುವಂತಹ ಮುದ್ರೆಗಳಲ್ಲಾಗಲಿ ಅಥವಾ ತಾಂತ್ರಿಕವಾಗಿರುವಂತಹ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳಲ್ಲಾಗಲಿ, ಇದರಲ್ಲೆಲ್ಲದರಲ್ಲಿಯೂ ಕೂಡ ಆ ಪಾರಮಾರ್ಥಿಕವಾಗಿರುವಂತಹ ತತ್ವವನ್ನು ಸ್ವೀಕರಿಸಿಕೊಳ್ಳಿಕ್ಕಿರುವಂತಹ ಒಂದು ಸೂಕ್ಷ್ಮವಾಗಿರುವಂತಹ ಸಂದೇಶ ಇದೆ ಎಂಬುದನ್ನು ಅರ್ಥವಿಸಿಕೊಂಡಿರತಕ್ಕಂಥ ಬಂಧುಗಳು ಇನ್ನೂ ಕೂಡ ಅಪೇಕ್ಷಿಸಿದಲ್ಲಿ ಭವಿಷ್ಯತ್ತಿನಲ್ಲಿ ನಾವು ಒಂದೊಂದು ಈಗ ನಾವು ಕೊಟ್ಟ 12 ದಿವಸಗಳಲ್ಲಿ ನಾವು ಒಂದು ಬ್ರಹ್ಮಕಲಶ ಅಂದರೆ ಏನು ಎಂಬುದನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಒಂದೊಂದು ಪ್ರಕ್ರಿಯೆ, ಒಂದು ಭೂ ಪರಿಗ್ರಹ ಎಂದರೆ ಏನು, ಅದೇ ರೀತಿ ಅಲ್ಲಿ ಒಂದು ಶಾಂತಿ ಕರ್ಮವನ್ನು ಮಾಡುವುದಿದ್ರು, ಒಂದು ಅದ್ಭುತ ಶಾಂತಿ ದೇವಂತ ಕರ್ಮವನ್ನು ಮಾಡುವುದಿದ್ರು. ಆ ಅದ್ಭುತ ಶಾಂತಿ ಅಂದರೆ ಏನು, ಯಾಕೆ, ಅದರ ಆಂತರಿಕವಾಗಿರುವಂತಹ ಪ್ರಯೋಜನಗಳೇನು, ಇನ್ನು ತತ್ವಹೋಮವೋ ತತ್ವಕಲಶವೋ ಹಾಗೆ ತಾಂತ್ರಿಕವಾಗಿ ಬರುವಂತಹ ಬೇರೆ ಬೇರೆ ಪ್ರಕ್ರಿಯೆಗಳು ಯಾವುದಿವೆಯೋ ಆ ಪ್ರಕ್ರಿಯೆಗಳ ಆ ಸರಿಯಾಗಿ ಇರುವಂತಹ ಆಧಾರ ಏನು, ಅದು ಯಾವುದಕ್ಕೋಸ್ಕರವಾಗಿ ಮಾಡಬೇಕು, ಇದೆಲ್ಲವನ್ನು ಕೂಡ ಅಭ್ಯಾಸ ಮಾಡುವಂತಹ ಆ ಪ್ರಯತ್ನದಲ್ಲಿ ಸಮಾಜದ ಬಂಧುಗಳು ಅಪೇಕ್ಷಿಸಿದಲ್ಲಿ ನಾವು ನಮ್ಮ ಅನುಭವದ ಮಿತಿಯಲ್ಲಿ ಇರುವಂತಹ ವಿಚಾರಗಳನ್ನು ಮಂಡಿಸಲಿಕ್ಕೆ ಯಾವತ್ತೂ ಕೂಡ ಸಿದ್ಧರಾಗಿದ್ದೇವೆ. ಈ 12
12 ಅವಧಿಗಳಲ್ಲಿ ಕ್ಷೇತ್ರದ ಒಂದು ಬ್ರಹ್ಮಕಲಶ ಎಂದರೆ ಏನು ಎಂಬುದನ್ನು ಪರಿಪೂರ್ಣವಾಗಿ ತಮ್ಮ ಮುಂದೆ ಪಡಿಸಲಿಕ್ಕಿರುವ ಪ್ರಯತ್ನವನ್ನು ಬಂದಿದ್ದೇವೆ. ಅದರಲ್ಲಿ ಹೆಚ್ಚು ಸಮಾಜದ ಬಂಧುಗಳಿಗೆ ತಾವೆಲ್ಲ ಹೋಗಿ ಒಂದು ದೇವಾಲಯದಲ್ಲಿ ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಭಾಗವಹಿಸಿರಬಹುದು, ಆ ಬ್ರಹ್ಮಕಲಶವನ್ನು ನೋಡಿರಬಹುದು. ಆ ಸಂದರ್ಭದಲ್ಲಿ ಇನ್ನೂ ಬರುವಂತಹ ಬ್ರಹ್ಮಕಲಶಗಳ ಸಂದರ್ಭದಲ್ಲಿ ಈ ಎಲ್ಲ ಶಾಸ್ತ್ರೀಯವಾಗಿರುವಂತಹ ಪ್ರಕ್ರಿಯೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನಷ್ಟು ತಮಗೆ ಅರ್ಥವಿಸಿಕೊಳ್ಳಿಕ್ಕೆ ಪೂರಕವಾಗಿರುವಂತಹ ವಿಚಾರಗಳು ಮನದಟ್ಟಾಗಿರಬಹುದು ಎಂದು ನಾವು ಎಣಿಸ್ತೇವೆ. ಏನಿದ್ರೂ ಕೂಡ ಭವಿಷ್ಯತ್ತಿನಲ್ಲಿ ನಾವು ಈ ತಾಂತ್ರಿಕವಾಗಿರುವಂತಹ ವಿಧಿವಿಧಾನಗಳ ಜೊತೆಯಲ್ಲಿ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಅತ್ಯಂತ ಹಿರಿಯರಾಗಿರುವಂತಹ ಶ್ರೀಯುತ ಮಾಧವಜಿಯವರು ಅವರು ಒಂದು ವಿಶೇಷವಾಗಿರುವಂತಹ ಗ್ರಂಥವನ್ನು ರಚಿಸಿದ್ದಾರೆ. ಕ್ಷೇತ್ರ ಚೈತನ್ಯ ರಹಸ್ಯ ಅಂತ ಹೇಳುವಂತಹ ಒಂದು ಗ್ರಂಥವನ್ನು ಮಲಯಾಳದಲ್ಲಿ ರಚಿಸಿದ್ದಾರೆ. ಅದರಲ್ಲಿ ನಾವು ಕ್ಷೇತ್ರ ಎಂದರೆ ಏನು, ಕ್ಷೇತ್ರದಲ್ಲಿರುವಂತಹ ಒಂದೊಂದು ಕಲ್ಲಿಗೂ ಕೂಡ ಎಷ್ಟು ಪಾವಿತ್ರ್ಯತೆ ಇದೆ, ಅದರ ಆಂತರಿಕವಾಗಿರುವಂತಹ ತಾತ್ವಿಕವಾಗಿರುವಂತಹ ಸಂದೇಶ ಏನು ಎಂಬುದನ್ನು ಅವರು ಬಹಳ ವಿಸ್ತೃತವಾಗಿ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಬಹಳ ಸರಳವಾಗಿರುವಂತಹ ಶೈಲಿಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಆ ವಿಚಾರಗಳನ್ನು ಕೂಡ ಸಮಾಜದ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರಸ್ತುತಪಡಿಸುವಂತ ಹಂಬಲ ಅಸ್ತಿತ್ವ ಪ್ರತಿಷ್ಠಾನಕ್ಕೂ ಇದೆ. ಜೊತೆಯಲ್ಲಿ ಅಸ್ತಿತ್ವ ಪ್ರತಿಷ್ಠಾನದ ಜೊತೆಯಲ್ಲಿ ಸಮಾಜಕ್ಕೆ ತಿಳಿದಿರುವುದನ್ನು ಗುಣಪಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರೋದು ನನಗೂ ಕೂಡ ಸಂಕಲ್ಪ ಇದೆ. ತಮ್ಮೆಲ್ಲ ಸಹಾಯ ಸಹಕಾರದಿಂದ ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಧರ್ಮ, ನಮ್ಮ ದೇವಾಲಯ, ನಮ್ಮ ಆಚರಣೆಗಳು, ಅದರಲ್ಲಿರುವಂತಹ ವೈಶಿಷ್ಟ್ಯತೆಗಳು, ನಮ್ಮ ಸಂಪ್ರದಾಯಗಳು, ಅದರಲ್ಲಿರುವಂತಹ ಮೌಲ್ಯಗಳು ಇದೆಲ್ಲವನ್ನು ಕೂಡ ಅರಿತುಕೊಳ್ಳಿಕ್ಕೆ ಇರುವಂತಹ ಪ್ರಯತ್ನವನ್ನು ಮಾಡೋಣ. ಅತ್ಯಂತ ತಾಳ್ಮೆಯಿಂದ ಈ 12 ಅವಧಿಗಳಲ್ಲಿಯೂ ಕೂಡ ನಿರಂತರವಾಗಿ ಭಾಗವಹಿಸಿರುವಂತಹ ಎಲ್ಲ ಸಮಾಜದ ಯಾವ ಧಾರ್ಮಿಕವಾಗಿರುವಂತಹ ವಿಚಾರಗಳಲ್ಲಿ ಆಸಕ್ತಿ ಇರುವಂತ ಅನನ್ಯ ಭಕ್ತಿಭಾವವನ್ನು ಹೊಂದಿರುವಂತ ಎಲ್ಲ ಬಂಧುಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ದೇವರು ಎಲ್ಲರಿಗೂ ಕೂಡ ಒಳಿತನ್ನೇ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.